ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ: 6 × x² + 2xy - 3y². ಇದು ಒಂದಾಯಿತು. ಎರಡನೇ ಪದ ಅಂತ ನೋಡ್ತಾ ಹೋದರೆ 4 × x² - 3xy + 2y² ಕೊಟ್ಟಿದ್ದಾರೆ. ಆ್ಯಂಡ್ ಮೂರನೇದು 12 × x² - xy - 12y². ಸೊ ಇಲ್ಲಿ ಒಟ್ಟು 3 ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾವು ಏನು ಕಂಡುಹಿಡಬೇಕು? ಲಾಸಹವನ್ನು ಕಂಡುಹಿಡಬೇಕು. ಓಕೆ, ಸೊ ಲಾಸಹ ಕಂಡುಹಿಡಬೇಕಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯಾ ಸಹಗುಣಗಳು ಏನಿರುತ್ತೋ, ಸೊ ಅಂದರೆ 6 ಮತ್ತು 4 ಮತ್ತು 12. ಸೊ ಇದನ್ನು ನಾವು ತೊಗೊಳ್ತಾ ಹೋದಾಗ ಇಲ್ಲಿ ನಾವು ಅಪವರ್ತ್ಯಗಳನ್ನ ತೊಗೊಳ್ಬೇಕಾಗುತ್ತೆ. ಅಪವರ್ತ್ಯಗಳಂತ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಿಂತ ಸಮವಾಗಿರುತ್ತೆ, ಇಲ್ಲ ಜಾಸ್ತಿ ಇರುತ್ತೆ. ಸೊ ಅದನ್ನು ಅಪವರ್ತ್ಯಗಳಂತ ಹೇಳ್ತೀವಿ. ಅಂದರೆ ಇನ್ನೂ ಹೇಳಬೇಕಂತಂದರೆ ಆ ಒಂದು ಸಂಖ್ಯೆಯಿಂದ ಗುಣಿಸಲ್ಪಡ್ತಕ್ಕಂಥ ಒಂದು ಸಂಖ್ಯೆಗಳು ಏನು ಬರುತ್ತೆ ಅಂದರೆ ಅಪವರ್ತ್ಯ ಅಂತೆ. ಫಾರ್ ಎಕ್ಸಾಂಪಲ್, ಈಗ 6 × 6 × 6, 6 × 12 ಆ್ಯಂಡ್ 6 × 3 = 18. ಓಕೆ, ಸೊ ಈ ರೀತಿ. ಅದೇ ರೀತಿ 4 ತೊಗೊಳ್ತವ್ರೆ. 4 ರಿಂದ 4 × 1 = 4, 4 × 8, 4 × 3 = 12, 4 × 4 = 16. ಸೊ ಅದೇ ರೀತಿ 12 ನಾವು ತೊಗೊಳ್ತಾ ಹೋದರೆ ಸ್ನೇಹಿತರೆ, 12 × 1 = 12, 12 × 24, 12 × 3 = 36. ಸೊ ಈಗ ಲಾಸಹ ಕಂಡುಹಿಡಬೇಕಂತ ಹೇಳಿದ್ರೆ ಸ್ನೇಹಿತರೆ, 3 ಏನಿದೆಯೋ ಈ ಒಂದು 3 ಸಂಖ್ಯೆಯಿಂದ ಒಂದು ಸಂಖ್ಯೆ ಕರೆಕ್ಟಾಗಿ ಡಿವೈಡ್ ಅಂದರೆ ಸಿಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ 12 ಇದೆ ಆ್ಯಂಡ್ ಇಲ್ಲೂ ಸಹ 12 ಇದೆ, ಇಲ್ಲೂ 12 ಇದೆ. ಅಂದರೆ 3 ಸಂಖ್ಯೆಯಲ್ಲೂ ಸಹ ಬಂದಿರತಕ್ಕಂಥ ಸಾಮಾನ್ಯವಾಗಿ ಬಂದಿರತಕ್ಕಂಥ ಒಂದು ಏನು ಸಂಖ್ಯೆ ಇರುತ್ತೋ, ಸೊ ಅದನ್ನು ನಾವು ಲಾಸಹ ಅಂತ ಕರಿತೀವಿ. ಓಕೆ, ಸೊ 3 ಸಂಖ್ಯೆಯಿಂದ 6, 4, 12 ಮೂರಲ್ಲೂ ಸಹ ಸೇಮ್ ಇರ್ತಕ್ಕಂಥ ಒಂದು ಸಂಖ್ಯೆ ಅದು. ಸೊ 12 ಆಗಿರುತ್ತೆ. ಸೊ ಇದು ನಾವು 6, 4, 12ರ ಒಂದು ಲಾಸಹ ಅಂತ ಕರಿತೀವಿ. 3 ಸಂಖ್ಯೆಯಿಂದ ಅದು ಈ 12 ಅಂತಕ್ಕಂಥ 3 ಸಂಖ್ಯೆನೂ ಸಹ ಡಿವೈಡ್ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಹೌದಾ? ಸೊ ಇದು ನಾವು ಲಾಸಹ ಅಂತ ಕರಿತೀವಿ. ಸೊ ಈಗ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ನೋಡ್ತಾ ಹೋದಾಗ 12 ಅಂತಕ್ಕಂಥ ಫಸ್ಟ್ ಒಂದು ಲಾಸಹ ಬರುತ್ತೆ. ಸೊ ಹಾಗೆ ಈ ಒಂದು ಸೆಕೆಂಡ್ ಆಪ್ಷನ್ನು ಬರೋದಿಲ್ಲ ನಮಗೆ. ಇನ್ನು ನೆಕ್ಸ್ಟ್ x² + 2xy - 3y² ನಾವು ಬಿಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. x² + 2xy - 3y². ಇಲ್ಲಿ ಮಾಡಬೇಕಾದ್ರೆ ಫಸ್ಟ್ ನಮಗೆ ಅಪವರ್ತಿಸುವಿಕೆ ಅಂತ ಏನು ಹೇಳ್ತೀವೋ, ಸೊ ಅದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಗೊತ್ತಿಲ್ಲ ಅಂದರೆ ತುಂಬ ಲೆಂತಿ ಪ್ರೊಸೆಸ್ ಆಗಿರೋದ್ರಿಂದ ಇದು ಮ್ಯಾಥ್ಸ್ ಅಂತಕ್ಕಂಥದ್ದು. ಸೊ ಸಣ್ಣ ಪುಟ್ಟ ಅವೆಲ್ಲ ನಮಗೆ ಅರ್ಥ ಮಾಡಿಕೊಂಡು ಬೇಸಿಕ್ ಏನು ಗೊತ್ತಿರುತ್ತೋ, ಸೊ ಅವಾಗ ಈ ಥರ ಪ್ರಾಬ್ಲಮ್ಸ್ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನು ನಾವು ಬಿಡಿಸ್ತಾ ಹೋದೆ ನೋಡಿ. ಈಗ x² ಇದೆ, ಇಲ್ಲಿ ಮೈನಸ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ +3xy - xy ಅಂತ ತಗೊಳ್ತೀನಿ. ಸೊ ಯಾಕಂದರೆ ಪ್ಲಸ್ನಲ್ಲಿ ಮೈನಸ್ ಕಳೆದಾಗ ನಮಗೆ +2xy ಆಗುತ್ತೆ, ಮಲ್ಟಿಪ್ಲೈ ಮಾಡಿದಾಗ 3xy ಬರುತ್ತೆ. ಓಕೆ, ಸೊ ಇದನ್ನು ಮತ್ತೆ ನಾವೇನು ಮಾಡಬಹುದು, 3y² ಹಾಗೆ ಬರ್ಕೊಂಡಿದ್ದೀನಿ. ಇದರಲ್ಲಿ ನಾವು ಎಕ್ಸ್ನ ಕಾಮನ್ ತೆಗಿತೀನಿ. ನಾನು ಎಕ್ಸ್ ಉಳೀತು, ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಉಳೀತು, +3y ಉಳೀತು ಇಲ್ಲಿ. ಆ್ಯಂಡ್ ಅದೇ ರೀತಿ ಇದರಲ್ಲೂ ಅಷ್ಟೇ ನಾವು -y ಕಾಮನ್ ತೆಗೆದ್ರೆ ನೋಡಿ, ಇಲ್ಲಿ ಎಕ್ಸ್ ಉಳಿಯುತ್ತೆ, ಇಲ್ಲಿ ಮೈನಸ್ ತೆಗೆದಾಗ ನೋಡಿ, ಈಗ ಇಲ್ಲಿ ಪ್ಲಸ್ ಬಂತು, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. ಸೊ 3y ಆಯಿತು. ಇಲ್ಲೂ ಅಷ್ಟೇ ಮತ್ತೆ x + 3y ಕಾಮನ್ ತೆಗೆದ್ರೆ ನಾವು x + 3y ಕಾಮನ್ ತೆಗೆದ್ರೆ ಇಲ್ಲಿ ಉಳಿತಕ್ಕಂಥದ್ದು ಎಕ್ಸ್ ಉಳಿತು, ಈ ಒಂದು ಇದರಲ್ಲಿ -y ಉಳಿತು. ಇದು ಒಂದು ಟರ್ಮ್ ಆಯಿತು ಸ್ನೇಹಿತರೆ ಇದ್ರದ್ದು. ಸೊ ಈಗ ಮತ್ತೆ ಸೇಮ್ ಇದ್ರದ್ದು ಸಹ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸೇಮ್ x² - 3xy + 2y². ಓಕೆ, ಸೊ ಈ ರೀತಿ ನಾವು ಮಾಡ್ಕೊಂಡಾಗ ಮತ್ತೆ ಸೇಮ್ ಹ್ಯಾಸ್ ಇಟ್ ಇಸ್ ಅದೇ ರೀತಿ ನಾವು ಬರ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ x² ಹಾಗೆ ಬರ್ಕೊಂಡಿದ್ದೀನಿ ನೋಡಿ. ಇಲ್ಲಿ +2 ಎಸ್ ನೋಡಿ, ಇಲ್ಲಿ x² ನೋಡಿ ಮೈನಸ್ ಇರೋದ್ರಿಂದ -2xy - xy ನೋಡಿ. ಈಗ -2xy - xy -3xy ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 2 × 1 2 ಆಯಿತು. ಸರಿನಾ? ಸೊ ಅಪವರ್ತಿಸುವಿಕೆ ಗೊತ್ತಿದ್ರೆ ಇದು ನೀಟಾಗಿ ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಇವಾಗ ಅಷ್ಟೇ ಇಲ್ಲೂ ಎಕ್ಸ್ನ ಕಾಮನ್ ತೆಗೆದ್ರೆ ನಾವು x - 2y ಬಂತು. ಇಲ್ಲೂ ಅಷ್ಟೇ -xನ ಕಾಮನ್ ತೆಗೆದ್ರೆ ನಮಗೆ y ಕಾಮನ್ ತೆಗೆಯೋಣ. 2ರಲ್ಲಿ y ಇದೆ. ಸೊ ಇಲ್ಲೂ ಅಷ್ಟೇ x - 2y ಉಳ್ಕೊಳ್ತು. ಸೊ ಇಲ್ಲಿ x - 2y ಕಾಮನ್ ತೆಗೆದ್ರೆ x - y ಉಳ್ಕೊಳ್ತು.
ಓಕೆನಾ. ಸೊ ಅದೇ ರೀತಿ ನಾವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ 12 ವೈ ಸ್ಕ್ವೇರ್ ಏನಿದೆಯೋ ಸೊ ಇದನ್ನು ಮಾಡ್ಕೊಂಡಾಗ ನಮಗೆ ಬರ್ತಕ್ಕಂಥದ್ದು ಸ್ನೇಹಿತರೆ ಏನಂತ ಹೇಳಿದ್ರೆ ಎಕ್ಸ್ ಪ್ಲಸ್ 3y ಇಂಟು ಎಕ್ಸ್ ಮೈನಸ್ 4y ಬರುತ್ತೆ. ಸೊ ಇದಕ್ಕೆ ಅಂದರೆ ಎಕ್ಸ್ ಪ್ಲಸ್ 3y ಇಂಟು ಎಕ್ಸ್ ಮೈನಸ್ 4y ಈ ಒಂದು ಏನು ಬೀಜೋಗ್ತಿದೆಯೋ ಇದಕ್ಕೆ ಬರ್ತಕ್ಕಂಥ ಆನ್ಸರ್ ಆಗುತ್ತೆ. ಈಗ ಲಾಸಹ ಅಂತ ಹೇಳಿದ್ರೆ ರಿಪೀಟ್ ಆಗಿರ್ತಕ್ಕಂಥದ್ದನ್ನ ನಾವು ಜಾಸ್ತಿ ತೊಗೊಳೋಂಗಿಲ್ಲ, ಒಂದು ಸಾರಿ ಮಾತ್ರ ತೊಗೊಳ್ಬೇಕು. ಇನ್ನು ಮಿಕ್ಕಂತಹ ಎಲ್ಲ ಒಂದು ಬೀಜ ಪದ ಏನಿರುತ್ತೋ ಸೊ ಅದನ್ನು ನಾವು ತೊಗೊಳ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಈಗ ಎಕ್ಸ್ ಪ್ಲಸ್ 3y ಇಲ್ಲಿದೆ, ಎಕ್ಸ್ ಪ್ಲಸ್ 3y ಇದೆ, ಇದರಲ್ಲೂ ಇದೆ, ಆ್ಯಂಡ್ ಇದರಲ್ಲಿ ಎಕ್ಸ್ ಮೈನಸ್ 3y ಇದೆ. ಸೊ ಎಕ್ಸ್ ಮೈನಸ್ 3y ಇದೆಯಾ ಇದರಲ್ಲಿ ಎಲ್ಲಾದ್ರೂ. ಸೊ ಇದೆರಡು ಮತ್ತು ಇದೆರಡು ತೊಗೊಂಡಾಗ ನಮಗೆ ಎಕ್ಸ್ ಮೈನಸ್ 3y ಇಲ್ಲ. ಸೊ ಹಾಗಾಗಿ ಇದು ನಾವು ತೊಗೊಳ್ಳೋ ಹಾಗೆ ಬರೋದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಎಕ್ಸ್ ಪ್ಲಸ್ 3y ಇದೆ, ಎಕ್ಸ್ ಪ್ಲಸ್ 3y ಇದೆ, ಇಲ್ಲಿ ಎಕ್ಸ್ ಮೈನಸ್ 3y ಇದೆ. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ ಸ್ನೇಹಿತರೆ, ಅರ್ಥ ಆಯ್ತಾ. ಸೊ ಈಗ ನಮ್ಗೆ ಏನು ಬರಬೇಕಂತ ಹೇಳಿದ್ರೆ ಇಲ್ಲಿ ಟೋಟಲಾಗಿ ನಾವು ತೊಗೊಳ್ತಾವೆ ನಿಮಗೆ ಹೇಳ್ಬಿಡ್ತೀನಿ ನೋಡಿ. ಈಗ ಫಸ್ಟ್ ಒಂದು ಏನಿದೆ ಎಕ್ಸ್ ಇದೆ, ಎಕ್ಸ್ ಪ್ಲಸ್ 3y ಇಂಟು ಎಕ್ಸ್ ಮೈನಸ್ ವೈ. ನೋಡಿ ಎಕ್ಸ್ ಮೈನಸ್ ವೈ ಎರಡರಲ್ಲೂ ಸಹ ಇದೆ, ನಾವು ಒಂದನ್ನು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಎಕ್ಸ್ ಮೈನಸ್ ವೈ ಒಂದನ್ನು ತೊಗೊಳ್ತೀನಿ. ಸೊ ಇದು ಕಂಪ್ಲೀಟ್ ಆಯಿತು, ಇದು ಆಯಿತು, ಆ್ಯಂಡ್ ಇದು ಇದೆ ಎಕ್ಸ್ ಮೈನಸ್ 2y ತೊಗೊಳ್ಬೇಕು ನಾವು, ಎಕ್ಸ್ ಮೈನಸ್ 2y ಆ್ಯಂಡ್ ಅದರ ಜೊತೆಗೆ ಎಕ್ಸ್ ಪ್ಲಸ್ 3y ಮತ್ತು ಎಕ್ಸ್ ಪ್ಲಸ್ 3yನೂ ಆಯಿತು, ಇಲ್ಲಿದೆ, ಇಲ್ಲ ಆಯಿತು ಸ್ನೇಹಿತರೆ. ಇನ್ನು ಉಳಿದಿರ್ತಕ್ಕಂಥದ್ದು ಎಕ್ಸ್ ಮೈನಸ್ 4y. ಸೊ 12ರ ಜೊತೆಗೆ 12 ಇಂಟು ಎಕ್ಸ್ ಪ್ಲಸ್ 3y ಇಂಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಮೈನಸ್ 2y ಇಂಟು ಎಕ್ಸ್ ಮೈನಸ್ 4y. ಓಕೆ, ಸೊ ಇದು ಆನ್ಸರ್ ಆಗುತ್ತೆ. ಆಪ್ಷನ್ 1 ಏನಿದೆಯೋ ಇದಾಗಿರುತ್ತೆ. ಅಂದರೆ ನಾವು ತೊಗೊಳ್ಳುವಾಗ ಲಾಸಹ ಯಾವ ರೀತಿ ಕಂಡುಹಿಡಿಬೇಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಏನು ಬೀಜ ಪದ ಕೊಟ್ಟಿರ್ತಾರೋ ಸೊ ಎಲ್ಲನೂ ಸಹ ನಾವು ಇನ್ಕ್ಲೂಡ್ ಮಾಡಿ ಬರೀತಕ್ಕಂಥದ್ದು ಆಗಿರುತ್ತೆ. ಈಗ ಮಾಸಹ ಅಂತ ಹೇಳಿದ್ರೆ ಎಲ್ಲಿ ಕಾಮನ್ ಆಗಿರುತ್ತೋ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ಮಾಸಹ ಇವೆರಡರ ಮಾಸಹ, ಈಗ ಇದು ಮತ್ತು ಇದೆರಡಕ್ಕೆ ನಾವು ಮಾಸಹ ತೊಗೊಳ್ತೀವಿ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ವೈ ಆಗಿರುತ್ತೆ ಸ್ನೇಹಿತರೆ. ಇದು ಕಾಮನ್ ಆಗಿದೆ, ಇವೆರಡಕ್ಕೂ ಇದು ಕಾಮನ್ ಆಗಿರೋದ್ರಿಂದ ಎಕ್ಸ್ ಮೈನಸ್ ವೈ ಮಾಸಹ ಆಗುತ್ತೆ. ಓಕೆ, ಮಾಸಹ ಆಗುತ್ತೆ. ಬಟ್ ಲಾಸಹ ಅಂತ ಹೇಳಿದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನೆಲ್ಲ ನಾವು ಸೇರಿಸಿ ಬರೀತಕ್ಕಂಥದ್ದು ಲಾಸಹ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1 12 ಇಂಟು ಎಕ್ಸ್ ಪ್ಲಸ್ 3y ಇಂಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಮೈನಸ್ 4y ಇಂಟು ಎಕ್ಸ್ ಮೈನಸ್ 2y. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ 102ನೇ ಪ್ರಶ್ನೆ. ಎನ ಗಣ ಕೊಟ್ಟಿದ್ದಾರೆ 1 2 3 4 ಮತ್ತು ಬಿ ಗಣ ಕೊಟ್ಟಿದ್ದಾರೆ 4 5 6 ಮತ್ತು ಯು ವಿಶ್ವಗಣವನ್ನು ಕೊಟ್ಟಿದ್ದಾರೆ. ಸೊ 1 2 3 4 5 6 7 8 9 10 ಆಗಿದ್ದಾಗ ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್ನ ಒಂದು ಇದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಫಸ್ಟ್ ಗೊತ್ತಿರಬೇಕು ಎ ಸಂಯೋಗ ಬಿ ಅಂದ್ರೇನು, ಸಂಯೋಗ ಅಂದ್ರೇನು, ಛೇದನ ಅಂದ್ರೇನು, ಡ್ಯಾಶ್ ಅಂದರೆ ಏನು, ಯೂನಿಯನ್ ಗಣ ಅಂದರೆ ಯಾವುದು. ಸೊ ಇದೆಲ್ಲ ನಮಗೆ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನೋಡಿ ಇಲ್ಲಿ ಎ ಗಣ ಕೊಟ್ಟಿದ್ದಾರೆ, ಬಿ ಗಣ ಕೊಟ್ಟಿದ್ದಾರೆ, ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್ನ ಕಂಡುಹಿಡಿಬೇಕು. ಸೊ ಎ ಡ್ಯಾಶ್ ಅಂತ ಹೇಳಿದ್ರೆ ಏನು ಬರುತ್ತೆ ಸ್ನೇಹಿತರೆ. ಸೊ ವಿಶ್ವಗಣ ಏನು ಕೊಟ್ಟಿರ್ತಾರೋ ವಿಶ್ವಗಣದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ನಾವು ಏನ ಮೈನಸ್ ಮಾಡಿದ್ರೆ, ಅಂದರೆ ಎ ಗಣದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ನಾವು ಮೈನಸ್ ಮೀನ್ಸ್ ಏನಂತ ಹೇಳಿದ್ರೆ ಎ ಗಣದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ಬಿಟ್ಟು ವಿಶ್ವಗಣದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಎ ಡ್ಯಾಶ್ ಅಂತ ಹೇಳ್ತೀವಿ. ಅಂದರೆ ನೋಡಿ ಈಗ ಎ ಡ್ಯಾಶ್ ಅಂತ ತೊಗೊಂಡಾಗ ನೋಡಿ 1 2 3 4 ಇದೆ, 1 2 3 4 ಇದೆ. ನಾವು ಬಿಟ್ಟು ಇರ್ತಕ್ಕಂಥ ಸಂಖ್ಯೆಗಳು 5 6 7 8 9 10, ಹೌದಾ. ಸೊ 5 6 7 8 9 10. ಸೊ ಇದನ್ನು ನಾವು ಎ ಡ್ಯಾಶ್ ಅಂತೀವಿ. ಸೊ ಅದೇ ರೀತಿ ನಾವು ಬಿ ಡ್ಯಾಶ್ ಅಂತ ತೊಗೊಂಡಾಗ ಸ್ನೇಹಿತರೆ ಸೇಮ್ ಹ್ಯಾಸ್ ಇಟ್ ಈಸ್ ವಿಶ್ವಗಣದಲ್ಲಿ ನಲ್ಲಿ ಇರ್ತಕ್ಕಂಥವನ್ನ ಬಿಟ್ಟು ಹೊರತಾಗಿ ಇನ್ಯಾವೆಲ್ಲ ಸಂಖ್ಯೆಗಳಿರುತ್ತೋ ವಿಶ್ವಗಣದಲ್ಲಿ ಸೊ ಅದನ್ನು ನಾವು ಬರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಈಗ 4 5 6 ಇದೆ, 4 5 6 ಇದೆ. ಸೊ ಉಳಿದಂಥವು ಯಾವುದು 1 2 3 7 8 9 10. ಓಕೆ, 1 2 3 7 8 9 10. ಇದನ್ನು ನಾವು ಬಿ ಡ್ಯಾಶ್ ಅಂತೀವಿ. ಇನ್ನು ಎ ಸಂಯೋಗ ಬಿ ಅಂದರೆ ಏನು, ಎ ಮತ್ತು ಬಿ ಎರಡಲ್ಲೂ ಇರ್ತಕ್ಕಂಥದ್ದನ್ನ ನಾವು ಕೂಡಿ ಬರಿತಕ್ಕಂಥದ್ದು. ಅಂದರೆ ನೋಡಿ ಈಗ ಇದರಲ್ಲಿ ಇರ್ತಕ್ಕಂಥದ್ದು ಯಾವುದು ಎ ಸಂಯೋಗ ಅಂತ ಹೇಳಿದಾಗ 5 ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಇದೆ. ಸೊ ಸಂಯೋಗ ಮಾಡ್ತಕ್ಕಂಥದ್ದು. ಈಗ ಬಿ ಡ್ಯಾಶ್ ಎಷ್ಟಿದೆ 1 2 3 7 8 9 10. ಓಕೆ, ಸೊ ಇಲ್ಲಿ ಸಂಯೋಗ ಅಂದರೆ ಎರಡರೂ ಸೇರಿಸಿ ಬರೀತಕ್ಕಂಥದ್ದು ಅಷ್ಟೇ ಸಂಯೋಗ ಮಾಡೋದು. ಸೊ ಏನಿದೆ ಇಲ್ಲಿ 1 2 3 ಇದೆ, 1
2 3 ಇದೆ. ಓಕೆ, 4 ಎರಡಲ್ಲೂ ಇಲ್ಲ, ಸೊ ಹಾಗಾಗಿ ನಾವು 4 ಬರ್ಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ. ಇನ್ನು 4 ಇಲ್ಲ ಅಂದರೆ 5 ಇದೆ. 6 7 8 9 10 ಇದೆ. ಓಕೆ, 6 7 8 9 10. ಸೊ ಇಲ್ಲಿ 4 ಮಿಸ್ ಆಗಿದೆ ಸ್ನೇಹಿತರೆ. ಓಕೆ, ಸೊ ಹೀಗಿರಬೇಕಾದ್ರೆ ಇಲ್ಲಿ 4 ಬರೋದಿಲ್ಲ, ಆಪ್ಷನ್ 1 ಆಗಿರುತ್ತೆ. ಇಷ್ಟನೇ ಸಂಯೋಗ. ಈಗ ಎ ಛೇದನ ಬಿ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಇಲ್ಲಿ ಛೇದನ ಮಾಡ್ಕೊಳ್ಬಹುದು. ಈ ಒಂದು ಪ್ಲೇಸನ್ನು ಛೇದನ ತೊಗೊಂಡಾಗ, ಛೇದನ ಅಂದರೆ ಎರಡಲ್ಲೂ ಸಹ ಕಾಮನ್ ಆಗಿ ಯಾವುದಿರುತ್ತೋ ಅದು ನಾವು ಎ ಸಂಯೋಗ, ಎ ಛೇದನ ಬಿ ಅಂತ ಹೇಳ್ತೀವಿ. ಅಂದರೆ ಕಾಮನ್ ಆಗಿ, ಈಗ ಫಾರ್ ಎಕ್ಸಾಂಪಲ್ 5 ಇದೆಯದಲ್ಲಿ ಇಲ್ಲ 5 ಬರಲ್ಲ, 6 ಇದೆಯಾ 6 ಬರಲ್ಲ, 7 ಇದೆಯಾ 7 8 9 10 ಇದೆ. ಸೊ 7 8 9 10. ಸೊ ಇದನ್ನು ನಾವು ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಅಂತ ಹೇಳ್ತೀವಿ. ಓಕೆ, ಸೊ ಎರಡಲ್ಲೂ ಸಹ ಸೇಮ್ ಇರ್ತಕ್ಕಂಥದ್ದು. ಸೊ ಈಗ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಇನ್ನು ಮಾತೃಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವೆಶನ್ ಜಡ್ಸ್ನ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಮಾತೃಕೆಯನ್ನು ಕೊಟ್ಟಿದ್ದಾರೆ, ಪ್ಲಸ್ 2 ಅಂತ ಕೊಟ್ಟಿದ್ದಾರೆ, ಈಕ್ವಲ್ಸ್ ಅದಕ್ಕೂ ಸಹ ಕೊಟ್ಟಿದ್ದಾರೆ. ಹಾಗೆ ನೋಡಿ ಇಲ್ಲಿ ಪ್ಲೇಸ್ ಮಾಡಿದಾಗ ಈ ಒಂದು ಪ್ಲೇಸಸ್ ಯಾವ ಪ್ಲೇಸಸ್ ಇರುತ್ತೋ ಸೊ ಅದನ್ನು ನಾವು ಹ್ಯಾಡ್ ಮಾಡಬೇಕು. ಈಗ ಎ ಮತ್ತು 3 ಹ್ಯಾಡ್ ಮಾಡಬೇಕು. ಎ ಪ್ಲಸ್ 3 ಈಕ್ವಲ್ಸ್ 6 ಆಗುತ್ತೆ. ಓಕೆ, ಇದನ್ನು ತೊಗೊಂಡಾಗ ನಾವು ನೋಡಿ 5 ಪ್ಲಸ್ 7 ಈಕ್ವಲ್ಸ್ 12. ಸೊ ಇದು ಈ ಪ್ಲೇಸ್ಗೆ ಬರುತ್ತೆ. ಇನ್ನು ಇದನ್ನು ತೊಗೊಂಡಾಗ ನೋಡಿ, ಇದು ಮತ್ತು ಇದು 1 ಪ್ಲಸ್ 2 ಸೇಮ್, 4 ಪ್ಲಸ್ 1 5 ಇದೆ. ಓಕೆ, ಸೊ ಈ ರೀತಿ ಇರಬೇಕಾದ್ರೆ ಎನ ವ್ಯಾಲ್ಯೂ ಎಷ್ಟು, ಎ ಪ್ಲಸ್ 3 ಈಕ್ವಲ್ಸ್ 6 ಅಂತ ತೊಗೊಂಡಾಗ ಎ ಈಕ್ವಲ್ಸ್ ಎಷ್ಟಾಗುತ್ತೆ, 6 ಮೈನಸ್ 3 ಮಾಡಿದ್ರೆ ನಮಗೆ 3 ಬರುತ್ತೆ. ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸೊ ಮಾಡ್ತಕ್ಕಂಥ ಒಂದು ಮೆಥಡ್ ಗೊತ್ತಿದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಡೈರೆಕ್ಟಾಗಿ ನಾವು 3 ಪ್ಲಸ್ 3 6 ಅಂತ ತಿಳ್ಕೊಳ್ಬಹುದು ಸ್ನೇಹಿತರೆ. ನೋಡಿ 104ನೇ ಪ್ರಶ್ನೆ. 1000 ರೂಪಾಯಿಗಳಿಗೆ ಬಡ್ಡಿದರ ಶಾಲಿನ ಶೇಕಡ 10ರಂತೆ 2 ವರ್ಷಗಳಿಗೆ ಚಕ್ರ ಬಡ್ಡಿಯು ಇದಾಗಿರುತ್ತದೆ ಅಂತ ಕೇಳಿದರೆ, ಸೊ ಚಕ್ರ ಬಡ್ಡಿಯನ್ನು ಕಂಡುಹಿಡಬೇಕು ಸ್ನೇಹಿತರೆ. ಸೊ ಚಕ್ರ ಬಡ್ಡಿ ಕಂಡುಹಿಡಬೇಕಂತಂದರೆ ಅದು ಫಾರ್ಮುಲಾ ಏನು ಬರುತ್ತೆ, ಮೊತ್ತ ಮೈನಸ್ ಅಸ್ಲು. ಇದು ಚಕ್ರ ಬಡ್ಡಿಯ ಫಾರ್ಮುಲಾ. ಸೊ ಚಕ್ರ ಬಡ್ಡಿ ಬೇಕು ಅಂತಂದರೆ ಫಸ್ಟ್ ನಾವು ಮೊತ್ತವನ್ನು ಕಂಡುಹಿಡಬೇಕು. ಸೊ ಮೊತ್ತವನ್ನು ಕಂಡುಹಿಡಬೇಕಂದ್ರೆ ಮೊತ್ತದ ಫಾರ್ಮುಲಾ ಎ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ಪವರ್ ಎನ್ ಬರುತ್ತೆ. ಸೊ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಪಿ ಅಂತ ಹೇಳಿದ್ರೆ ಸ್ನೇಹಿತರೆ, ಪಿ ಮೀನ್ಸ್ ಹಾಸಾಲು ಅಂತ ಹೇಳ್ತೀವಿ. ಪಿ ಅಸ್ಲು 1000 ಕೊಟ್ಟಿದ್ದಾರೆ. ಆ್ಯಂಡ್ ಆರ್ ಬಂದು ರೇಟ್, ಬಡ್ಡಿಯ ದರ 10% ಕೊಟ್ಟಿದ್ದಾರೆ. ಶಾಲೆಯ ಶೇಕಡ 10%. ಮತ್ತು ಎನ್ ಅಥವಾ ಟಿ ಅಂತ ಹೇಳಿದರೆ ಟೈಮು 2 ವರ್ಷವನ್ನು ಕೊಟ್ಟಿದ್ದಾರೆ. ಈಗ ಅದಕ್ಕೆ ಅಪ್ಲೈ ಮಾಡ್ತಾ ಹೋಗಿ ಪಿ ಅಂತ ಹೇಳಿದ್ರೆ 1000 ಬರುತ್ತೆ ಇಂಟು 1 ಪ್ಲಸ್ ಆರ್ ಅಂತ ಹೇಳಿದ್ರೆ 10%, 10 ಡಿವೈಡೆಡ್ ಬೈ 100 ಹೋಲ್ ಪವರ್. ನೋಡಿ ಎನ್ ಅಂತ ಹೇಳಿದ್ರೆ 2 ವರ್ಷ. ಸೊ ಇಲ್ಲಿ 1 0 ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ಸೊ ಇಲ್ಲಿ ನೋಡಿ 1 ಪ್ಲಸ್ 1/10 ಆಯಿತು. ಸೊ ಇದಕ್ಕೆ ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದಾಗ 10 LCM ಆಗುತ್ತೆ. 10 10 ಪ್ಲಸ್ 1 11 ಬರುತ್ತೆ. ಓಕೆ, ಸೊ 1000 ಇಂಟು 11/10 ಹೋಲ್ ಸ್ಕ್ವೇರ್. ಹೀಗಿರಬೇಕಾದ್ರೆ ಸ್ನೇಹಿತರೆ ನೋಡಿ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದಾಗ ನೋಡಿ, ಇದನ್ನು 2 ಸಲ ಬರ್ಕೊಳ್ತೀವಿ ನಾವು. 11 ಇಂಟು 10 ಇಂಟು 11/10 ಅಂತಕ್ಕಂಥದ್ದು. ಈಗ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ 1 0 1 0 2 0 ಕ್ಯಾನ್ಸಲ್ ಆಯಿತು. ಈಗ ಏನಾಗುತ್ತೆ, 10 ಇಂಟು 11 ಇಂಟು 11 ಉಳಿತು. ಸೊ 11 ಇಂಟು 11 ನಮ್ಗೆ ಏನು ಬರುತ್ತೆ, 11 ಸ್ಕ್ವೇರ್ ಅಂತಂದರೆ 121 ಬರುತ್ತೆ. ಇಂಟು 10ನ ಮಾಡಿದಾಗ ನಮಗೆ 1210 ಬರುತ್ತೆ. 1210. ಸೊ ಇದು ಬಂದು ನಮಗೆ ಮೊತ್ತ ಆಯಿತು. ಈಗ ನೋಡಿ, ನಾವು ಚಕ್ರ ಬಡ್ಡಿ ಕಂಡುಹಿಡಬೇಕಂದ್ರೆ ಮೊತ್ತದಲ್ಲಿ ಪಿಯನ್ನು ಮೈನಸ್ ಮಾಡಬೇಕು. ಅಂದರೆ 1210 1000 ನಾವು ಮೈನಸ್ ಮಾಡಿದ್ರೆ ಸ್ನೇಹಿತರೆ ನಮಗೆ ಬರ್ತಕ್ಕಂಥದ್ದು 210. ಸೊ ಇದು ಚಕ್ರ ಬಡ್ಡಿ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಯಾವುದೂ ಇಲ್ಲ ಸ್ನೇಹಿತರೆ. ಸೊ ಆನ್ಸರ್ ಬಂದು 210 ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ನೋಡಿ ಇದು 2 ಆಗಿರುತ್ತೆ. 1/2 ಇಷ್ಟು 1/3 ಇಷ್ಟು 1/5 ಪ್ರಮಾಣದಲ್ಲಿ 1860 ರೂಗಳನ್ನು ಹಂಚಿದಾಗ ಬರುವ ಪರಿಹಾರ ಎಷ್ಟು? ಸೊ ನಾವು ಸ್ನೇಹಿತರೆ ಏನು ಮಾಡ್ತೀವಿ, ಫಸ್ಟ್ ಇದಕ್ಕೆ ಹೆಕ್ಸ್ ಅಂತ ತೊಗೊಳ್ತೀವಿ. ಯಾಕಂದರೆ ಎಷ್ಟು ಅಂತ ಗೊತ್ತಿರೋಲ್ಲ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, x/2 ಅಂತ ತೊಗೊಳ್ತೀವಿ. ಇದನ್ನು x/3 ಅಂತ ತೊಗೊಳ್ತೀವಿ. ಇದನ್ನು x/5 ಅಂತ ತೊಗೊಳ್ತೀವಿ. ಹೌದಾ? ಸೊ ಟೋಟಲಾಗಿ ಎಷ್ಟು ಅಂತ ಹೇಳಿದರೆ 1860. ಟೋಟಲ್ 860 ಅಂತ ಹೇಳಿದ್ರೆ ನಾವು 3 ಸಹ
ಕೂಡಬೇಕಾಗುತ್ತೆ. ಸೊ ಮೊತ್ತ ನಮಗೆ 1860 ಬರುತ್ತೆ. ಸೊ ಈಗ ಇರಬೇಕಾಗುತ್ತೆ. ಇದನ್ನು ಲಾಸಹ ತೊಗೊಂಡಾಗ ಸ್ನೇಹಿತರೆ ನೋಡಿ 5 3 15 15 30 ಲಾಸಹ 30 ಆಗುತ್ತೆ. ಸೊ 30 ಆದಾಗ ಈಗ 2ರಿಂದ ಡಿವೈಡ್ ಮಾಡಿದಾಗ 15 ಆವರ್ತಿ ಹೋಯಿತು. 15 ಇಂಟು ಎಕ್ಸು 15 ಎಕ್ಸ್ ಆಯಿತು. ಪ್ಲಸ್ ಅದೇ ರೀತಿ 3ರಿಂದ 30ನ ಡಿವೈಡ್ ಮಾಡಿದ್ರೆ ನಾವು 10 ಆವರ್ತಿ ಹೋಗುತ್ತೆ. ಸೊ 10 ಇಂಟು ಎಕ್ಸ್ 10 ಎಕ್ಸ್ ಆಯಿತು. ಪ್ಲಸ್ 5ನ ಡಿವೈಡ್ ಮಾಡಿದಾಗ 6 5 30, ಸೊ 6 ಎಕ್ಸ್ ಆಯಿತು. ಈಕ್ವಲ್ಸ್ 1860 ಬಂತು ಸ್ನೇಹಿತರೆ. ಈಗ ಟೋಟಲಾಗಿ ನೀವು ಕೂಡ್ತಾ ಹೋದಾಗ 10 15 25 31 ಆಯಿತು ಸ್ನೇಹಿತರೆ. 31 ಎಕ್ಸ್ ಇಸ್ ಈಕ್ವಲ್ ಟು 1860 ಇಂಟು 30 ಆಯಿತು. ಇದು ಈ ಕಡೆ ಹೋಗುತ್ತೆ. ಈಗ ಎಕ್ಸ್ ಈಕ್ವಲ್ಸ್ 1860 ಇಂಟು 30 ಡಿವೈಡೆಡ್ ಬೈ 31 ನೀವು ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು 1800 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಸ್ನೇಹಿತರೆ ಇದು. ಓಕೆ, ಸೊ ಈಗ ಎಕ್ಸ್ ವ್ಯಾಲ್ಯೂ 1800 ಆದರೆ ಇದನ್ನು ನಾವು ಬಿಡಿಸ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ, ಈಗ ಎಕ್ಸ್ ವ್ಯಾಲ್ಯೂ 1800 ಆದರೆ ಎಕ್ಸ್ ಬೈ 2 ಅಂತ ಹೇಳಿದ್ರೆ ನೋಡಿ 1800 ಬೈ 2 ಆಗುತ್ತೆ. ಸೊ 900 ಬರುತ್ತೆ. 2 ಸೊ ಅದೇ ರೀತಿ ಇದನ್ನು ತೊಗೊಂಡಾಗ ಸ್ನೇಹಿತರೆ ಎಕ್ಸ್ ಬೈ 3 ಅಂತ ಹೇಳಿದ್ರೆ 1800 ಬೈ 3ನ ಮಾಡ್ತಾ ಹೋದರೆ ನೋಡಿ 6 3 18 ಆಯಿತು, 900 ಆಯಿತು. ಸೊ ಇದನ್ನು ನಾವು ತೊಗೊಳ್ತಾ ಹೋದರೆ 1800 ಬೈ 5ನ ಮಾಡ್ತಾ ಹೋದಾಗ ನೋಡಿ 5ರಿಂದ 5 3 15 ಆಯಿತು. ಸೊ 3 ಉಳ್ಕೊಳ್ತು 30 ಆಯಿತು. 6 5 30, ಸೊ 360 ಆಯಿತು. ಹೀಗಿರಬೇಕಾದ್ರೆ ಆನ್ಸರ್ ನಮ್ಗೆ ಯಾವ್ದು ಬರುತ್ತೆ ಅಂತಂದರೆ 900 600 360. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ ಸ್ನೇಹಿತರೆ. ಸೊ ಈ ರೀತಿ ನಾವು LCMನ ತೊಗೊಂಡು ಆ ಒಂದು ಪಾರ್ಟ್ನ ಸಪ್ರೇಟ್ ಮಾಡಿಕೊಂಡು ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ನೋಡಿ ಸ್ನೇಹಿತರೆ, ಇದು ನಾವು 2 ಪ್ಲಸ್ ರೂಟ್ 5ನ ಎಮ್ ಅಂತ ತೊಗೊಳ್ಬಹುದು ಆ್ಯಂಡ್ 2 ಮೈನಸ್ ರೂಟ್ 5ನ ಎನ್ ಅಂತ ತೊಗೊಳ್ತೀವಿ. ಈಗ 2 ಮೂಲಗಳನ್ನು ಕೊಟ್ಟು ನಾವು ವರ್ಗ ಸಮೀಕರಣ ಕಂಡುಹಿಡಿಯಬೇಕಂದ್ರೆ ಒಂದು ಫಾರ್ಮುಲಾ ಬರುತ್ತೆ. ಅದು ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಎಕ್ಸ್ ಪ್ಲಸ್ ಎಮ್ ಎನ್ ಈಕ್ವಲ್ 0. ಸೊ ಫಸ್ಟ್ ನಾವಿಲ್ಲಿ ಎಮ್ ಪ್ಲಸ್ ಎನ್ ಕಂಡುಹಿಡ್ಕೋಬೇಕು ಆ್ಯಂಡ್ ಎಮ್ ಎನ್ನ ಕಂಡುಹಿಡ್ಕೊಳ್ಬೇಕು. ನೋಡಿ ಎಮ್ ಪ್ಲಸ್ ಎನ್ ಅಂತ ಹೇಳಿದರೆ ನೋಡಿ ಇದು ಬರುತ್ತೆ 2 ಪ್ಲಸ್ ರೂಟ್ 5 ಪ್ಲಸ್ 2 ಮೈನಸ್ ರೂಟ್ 5. ಸೊ ನೋಡಿ ರೂಟ್ 5 ಕ್ಯಾನ್ಸಲ್ ಆದರೆ ನಮಗೆ 2 2 4 ಆಯಿತು. ಅದೇ ರೀತಿ ಎಮ್ ಏನು ಕಂಡುಹಿಡಿಬೇಕಂತಂದರೆ 2 ಮೈನಸ್ ರೂಟ್ 5 ಪ್ಲಸ್ ರೂಟ್ 5 ಇಂಟು 2 ಮೈನಸ್ ರೂಟ್ 5 ಆಯಿತು. ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾದಲ್ಲಿ ಇದೆ ಸ್ನೇಹಿತರೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಏನಿದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ, ಹೌದಾ? ಸೊ ಅಂದರೆ 2 ಸ್ಕ್ವೇರ್ ಮೈನಸ್ ರೂಟ್ 5 ಹೋಲ್ ಸ್ಕ್ವೇರ್ ಆಯಿತು. ಈ ಸ್ಕ್ವೇರ್ ಈ ರೂಟು ಕ್ಯಾನ್ಸಲ್ ಆದರೆ 2 4 ಆಯಿತು, 4 ಮೈನಸ್ 5 ಆಯಿತು. ಸೊ 5 4 ಹೋದರೆ ಮೈನಸ್ 1 ಆಯಿತು. ಇದು ಎಮ್ ಎನ್ ಆಯಿತು ಸ್ನೇಹಿತರೆ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗಿ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ಸ್ನೇಹಿತರೆ, ಮೈನಸ್ ಎಮ್ ಪ್ಲಸ್ ಎನ್ ಅಂತ ಹೇಳಿದ್ರೆ 4 ಬರುತ್ತೆ. 4 ಇಂಟು ಎಕ್ಸ್ ಆಯಿತು ಆ್ಯಂಡ್ ಪ್ಲಸ್ ಹಾಗೆ ಇರಲಿ. ನೋಡಿ ಎಮ್ ಎನ್ ಅಂತ ಹೇಳಿದ್ರೆ ಮೈನಸ್ 1 ಇದೆ. ಸೊ ಓಕೆ, ಸೊ ಈಕ್ವಲ್ಸ್ ಆಯಿತು. ಈಗ ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಕೊಂಡಿದ್ದೀನಿ. ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಬರುತ್ತೆ. 4 ಇಂಟು ಎಕ್ಸ್ 4 ಎಕ್ಸ್ ಆಯಿತು ಆ್ಯಂಡ್ ಪ್ಲಸ್ ಇಂಟು ಮೈನಸ್ ಮೈನಸ್ 1 ಈಕ್ವಲ್ಸ್ 0. ಸೊ ಅಂದರೆ ಆನ್ಸರ್ ಏನು ಬಂತು? ಎಕ್ಸ್ ಸ್ಕ್ವೇರ್ ಮೈನಸ್ 4 ಎಕ್ಸ್ ಮೈನಸ್ 1. ಸೊ ಇಲ್ಲಿ 2 ಸಹ ಮೈನಸ್ಸೇ ಬರಬೇಕು ಸ್ನೇಹಿತರೆ. ಸೊ ಮೈನಸ್ 2 ಎಲ್ಲಿದೆ ಅಂತ ಹೇಳಿದ್ರೆ ಸೊ ಇದು ಬರೋದಿಲ್ಲ ಆ್ಯಂಡ್ ಆಪ್ಷನ್ 1 ಸರಿಯಾಗಿದೆ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 4 ಎಕ್ಸ್ ಮೈನಸ್ 1 ಈಕ್ವಲ್ಸ್ 0 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 5 ಇಂಟು 11 ಅಂದರೆ 11ರ ಒಂದು ಮಾಡ್ಯೂಲನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಯಾವ ರೀತಿ ಮಾಡೋದಂತ ನೋಡ್ತಾ ಹೋದರೆ ನೋಡಿ 5 ಇಂಟು ಇದು 11 3 ಇಂಟು ಮಾಡ್ಯೂಲ್ 11 6 ಇದೆ. ಓಕೆ ಸ್ನೇಹಿತರೆ, ಸೊ ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಈ 5 ಮತ್ತು 3 ಏನಿದೆಯೋ ಇದನ್ನು 2 ಸಹ ಮಲ್ಟಿಪ್ಲೈ ಮಾಡಿ. ಯಾಕಂದರೆ ಇಲ್ಲಿ ಮಲ್ಟಿಪ್ಲೈ ಚಿಹ್ನೆ ಕೊಟ್ಟಿರೋದನ್ನು ನಾವು ಮಲ್ಟಿಪ್ಲೈನ ಮಾಡಬೇಕು. 5 3 15 ಆಗುತ್ತೆ, ಹೌದಾ? ಸೊ 15ನ ನೀವು 11ನ ಡಿವೈಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಒಂದು ಶೇಷ ಏನಿರುತ್ತೋ ಸೊ ಅದನ್ನು ಮುಂದಕ್ಕೆ ನಾವು ತೊಗೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಈಗ 11 15ನ ಡಿವೈಡ್ ಮಾಡ್ತೀವಿ ಅಂತ ಹೇಳಿದರೆ ಶೇಷ ನಮಗೆ 4 ಬರುತ್ತೆ. ಸೊ ಆ 4ನ್ನು ನೀವು ಈ ಥರ ತೊಗೊಂಡು ಮತ್ತೆ ಮಲ್ಟಿಪ್ಲೈ 11 ಇಂಟು ಅಂದರೆ ಇದನ್ನು ತೊಗೊಳ್ಬೇಕಾಗುತ್ತೆ. ಸೊ ಈ ಒಂದು ಜಾಗಕ್ಕೆ ನಾವು 4ನ್ನು ತೊಗೊಂಡ್ವಿ. 11 15 ಡಿವೈಡ್ ಮಾಡಿದಾಗ ನಮಗೆ ಶೇಷ 4 ಬಂತು. ಓಕೆ, ಸೊ ಅದೇ ರೀತಿ ಇದನ್ನು ಅಷ್ಟೇ 6 ಇಂಟು 4ನ್ನು ಡಿವೈಡ್ ಮಾಡಿದ್ರೆ 4 24 ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು 24ನ ನೀವು ಈ ಒಂದು 11ಇಂದ ಡಿವೈಡ್ ಮಾಡಿ ನೋಡಿ 11 22 ಆಯಿತು. ಸೊ ಶೇಷ 2 ಉಳಿತು. ಸೊ ಆನ್ಸರ್ ಎಷ್ಟು ಅಂತಂದರೆ ಈ ಒಂದು 2 ಏನು ಉಳಿದಿರುತ್ತೋ ಸೊ ಅದು ಆನ್ಸರ್ ಆಗಿರುತ್ತೆ. ಸೊ ಆನ್ಸರ್ ಬಂದು ಇಲ್ಲಿ ಆಪ್ಷನ್ 2 ಮಾಡ್ 11 ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಈಗ ನಿಮಗೆ ಇಲ್ಲಿ 11 ಕೊಡ್ಬೋದು, 12 ಕೊಡ್ಬೋದು, 2 ಕೊಡ್ಬೋದು, 3 ಕೊಡ್ಬೋದು, ಎಷ್ಟಾದರೂ ಕೊಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಹಿಂಟು ಕೊಡ್ಬೋದು ಅಥವಾ ಪ್ಲಸ್ ಕೊಡಬಹುದು. ಓಕೆ, ಸೊ ಹಾಗೆ 2 ನೋಡ್ಕೊಳ್ತಾ ಹೋಗಿ ನಮಗೆ ಬಂದಿರತಕ್ಕಂಥ ಶೇಷ ಏನಿರುತ್ತೋ ಸೊ ಅದನ್ನು ತೊಗೊಂಡು ನಾವು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.
ಈಸ್ 108ನೇ ಪ್ರಶ್ನೆ ಈ ರೀತಿ ಇದೆ ನೋಡಿ. ಇದು ಇರ್ತಕ್ಕಂಥದ್ದು 102ರ ಹೋಲ್ ಪವರ್ 3ನ ಬೆಲೆ ಎಷ್ಟು ಅಂತ ಕೇಳಿದರೆ 102ರ ಘಾತ 3. ಸೊ ಇದನ್ನು ನೀವು ಆರಾಮಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ 102 ಇಂಟು 102 ಇಂಟು 102. ಓಕೆ, ಸೊ ಈ ರೀತಿ ಮಾಡಬಹುದು. ಸೊ ಲಾಸ್ಟಲ್ಲಿ ನಿಮಗೆ ಎಂಟೇ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಎಂಟೇ ಕೊಟ್ಟಿದ್ದಾರೆ. ಸೊ ಅದು ಓಕೆ. ಆ್ಯಂಡ್ ನೆಕ್ಸ್ಟು ಇದನ್ನು ಯಾವ ರೀತಿ ಮಾಡ್ಬೋದು, ಈಗ 102 ಗುಣಿಸ್ಕೊಂಡು ಕೂತ್ಕೊಳ್ಳೋ ಬದಲು ಇದನ್ನು ಯಾವ ರೀತಿ ಮಾಡ್ಬೋದು, ಸಿಂಪಲ್ಲಾಗಿ ಫಾರ್ಮುಲಾ ಯೂಸ್ ಮಾಡಿ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗಬಹುದು ಸ್ನೇಹಿತರೆ. ಸೊ 102ನ್ನು ನಾವು 100 ಪ್ಲಸ್ 2 ಅಂತ ಬರ್ಕೊಳ್ಬಹುದು, ಹೋಲ್ ಪವರ್ 3 ಅಂತ ಬರ್ಕೊಳ್ಬೋದು ಸ್ನೇಹಿತರೆ. ಈಗ ನಮಗೆ ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಬರುತ್ತೆ. ಸೊ ಇದೊಂದು ಫಾರ್ಮುಲಾ ಅಂತ ಹೇಳಿದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಹೌದಾ? ಸೊ ಈಗ ನಾವು ಏನ 100 ಅಂತ ತೊಗೊಳ್ತೀವಿ, ಬಿನ 2 ಅಂತ ತೊಗೊಳ್ಬಹುದು ಸ್ನೇಹಿತರೆ. ಏನ 100 ಆ್ಯಂಡ್ ಬಿನ 2 ಅಂತ ತೊಗೊಳ್ತೀವಿ ನೋಡಿ. ಈಗ ಎ ಕ್ಯೂಬ್ ಅಂತ ಹೇಳಿದ್ರೆ 100 ಕ್ಯೂಬ್ ಆಯಿತು, ಪ್ಲಸ್ ಬಿ ಕ್ಯೂಬ್ ಅಂತ ಹೇಳಿದ್ರೆ 2 ಕ್ಯೂಬ್ ಆಯಿತು, ಪ್ಲಸ್ 3 ಇದೆ 3 ಇಂಟು ಎ ಅಂದರೆ 100 ಇಂಟು ಬಿ ಅಂದರೆ 2 ಆ್ಯಂಡ್ 100 ಪ್ಲಸ್ 2 ಇದೆ. ಓಕೆ, 100 ಪ್ಲಸ್ 2 ಆಯಿತು. ಸೊ ಈಗ ಇದನ್ನು ಆರಾಮಾಗಿ ನಾವು ಗುಣಿಸ್ಕೋಬಹುದು. 100ರ ಘಾತ 3 ಅಂತ ಹೇಳಿದಾಗ ಅಲ್ಲಿ 3 ಸರಿ ನಾವು ಗುಣಿಸ್ಕೊಳ್ತಾ ಹೋಗ್ತೀವಿ. ಒಂದೊಂದಕ್ಕೂ 2 0 ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಒಟ್ಟು 6 0 ಬರುತ್ತೆ ಸ್ನೇಹಿತರೆ. ಒಂದಕ್ಕೆ 100 ಅಂತ ಹೇಳಿದಾಗ 2ಕ್ಕೆ 4 0 ಬರುತ್ತೆ. 3 ಸರಿ ಗುಣಿಸಿದಾಗ 6 0 ಆಗುತ್ತೆ. ಪ್ಲಸ್ ನೋಡಿ 2ರ ಘಾತ 3 ಅಂದರೆ 2 ಇಂಟು 2 ಇಂಟು 2, 2 4 4 8 ಬರುತ್ತೆ. ಪ್ಲಸ್ ನೋಡಿ 3 1 3, 3 6, 600 ಆಯಿತು. ಇಂಟು ಅದು ಹಾಗೆ ಇರಲಿ ಸ್ನೇಹಿತರೆ. ಇಲ್ಲಾಂದರೆ ನೀವು ಬೇಕಾದ್ರೆ 102 ಅಂತ ಮಲ್ಟಿಪ್ಲೈನಾರು ಮಾಡ್ಕೊಳ್ಬೋದು. ಇಲ್ಲಿ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆನೇ ಬರಲ್ಲ, ಯಾಕಂತ ಹೇಳ್ತೀನಿ ನೋಡಿ. ಪ್ಲಸ್ 8 ಹಾಗೆ ಇರಲಿ ನೋಡಿ. 6 ಇಂಟು ನೋಡಿ 600 ಇಂಟು 100ನ ಮಾಡಿದಾಗ ನಮಗೆ 60,000 ಬರುತ್ತೆ. ಪ್ಲಸ್ 6 12. ಈಗ ಕೂಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ನೋಡಿ ಬಿಡಿ ಸ್ಥಾನದಲ್ಲಿದೆ, 8 ಮಾತ್ರ ಬಿಡಿ ಸ್ಥಾನದಲ್ಲಿದೆ. ಬಿಡಿ ಸ್ಥಾನದಲ್ಲಿ ತೊಗೊಳ್ತೀನಿ ನಾನು. ಸೊ ಒಟ್ಟು ಸಂಖ್ಯೆ ಇರ್ತಕ್ಕಂಥ ಎಷ್ಟು 1 2 3 4 5 6 7 ಸಂಖ್ಯೆ ಇದೆ, ಅರ್ಥ ಮಾಡ್ಕೊಳ್ಳಿ. ಈಗ ಬಿಡಿ ಸ್ಥಾನ ಕಂಪ್ಲೀಟ್ ಆಯಿತು. 8 ಅಂತಕ್ಕಂಥದ್ದು ಬಿಡಿ ಸ್ಥಾನಕ್ಕೆ ಬಂತು. ಅದಾದ ನಂತರ 10ರ ಸ್ಥಾನಕ್ಕೆ ಏನಿದೆ, 10ರ ಸ್ಥಾನಕ್ಕೆ ಯಾವುದೇ ಒಂದು ಸಂಖ್ಯೆ ಇಲ್ಲ. ಸೊ ಇದು 10ರ ಸ್ಥಾನ ಆಗುತ್ತೆ ಸ್ನೇಹಿತರೆ. ಸೊ 0 ಬರುತ್ತೆ. 10ರ ಸ್ಥಾನ ಆಯಿತು. ಆ್ಯಂಡ್ 100ರ ಸ್ಥಾನಕ್ಕೆ ಅಂತ ಬಂದಾಗ 2 ಇದೆ. ಇಲ್ಲಿ 100ರ ಸ್ಥಾನಕ್ಕೆ 2 ಇದೆ. ಇಲ್ಲಿ ಯಾವುದೇ ಇಲ್ಲ, ಇಲ್ಲೂ ಯಾವುದು ಇಲ್ಲ. ಆ್ಯಂಡ್ ನೆಕ್ಸ್ಟು 1000 ಅಂತ ಹೇಳಿದಾಗ ಅಷ್ಟೇ 1 ಇದೆ. 1000 ಸ್ಥಾನಕ್ಕೆ 1 ಇದೆ. ಸೊ 2 4 1000 ಸ್ಥಾನ ಆಯಿತು. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ 10,000ಕ್ಕೆ 6 ಇದೆ. ಹೌದಾ? 10,000ಕ್ಕೆ 6 ಇದೆ ಅಂದರೆ ಇದಕ್ಕೂ ಸಹ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು 10 ಸ್ನೇಹಿತರೆ. ಸೊ ಅಂದರೆ ಅರ್ಥ ಇಲ್ಲಿಗೆ ಏನಾಗುತ್ತೆ ನಮಗೆ 10,61,208. ಸೊ ಆನ್ಸರ್ ಯಾವ್ದು ಬರುತ್ತೆ ಇಲ್ಲಿ ನೋಡಿ, 10,61,000. ಸೊ ಆಪ್ಷನ್ 3 ಆಗಿರುತ್ತೆ. ಸುಜಾತಳ ವಯಸ್ಸು ಕವಿತಾಳಿಗಿಂತ 20 ವರ್ಷ ಹೆಚ್ಚಿದೆ. 15 ವರ್ಷಗಳ ನಂತರ ಸುಜಾತಳ ವಯಸ್ಸು ಕವಿತಾಳ ವಯಸ್ಸಿನ 2ರಷ್ಟು ಆಗಿರುತ್ತದೆ. ಅವರ ಈಗಿನ ವಯಸ್ಸು ಕ್ರಮವಾಗಿ ಇದಾಗಿರುತ್ತದೆ. ಸೊ ಏನು ಕೊಟ್ಟಿದ್ದಾರೆ, ಫಸ್ಟು ಸುಜಾತಳ ವಯಸ್ಸು ಕವಿತಾಳಿಗಿಂತ 20 ವರ್ಷ ಹೆಚ್ಚಿದೆ. ಅಂದರೆ ಕವಿತಾದು ಹೆಸರು ಅಂತ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಕವಿತಾ ನಾವು ಎಕ್ಸ್ ಅಂತ ತೊಗೊಂಡ್ರೆ ಅಲ್ಲಿಗೆ ಸುಜಾತಳ ಒಂದು ವಯಸ್ಸು ಎಷ್ಟಾಗುತ್ತೆ, ಎಕ್ಸ್ ಪ್ಲಸ್ 20 ಆಗುತ್ತೆ. ಯಾಕಂದರೆ ಕವಿತಾಳಿಗಿಂತ 20 ವರ್ಷ ಜಾಸ್ತಿ ಇದೆ. ಸೊ 15 ವರ್ಷ ಇದು ಇವಾಗ, ಓಕೆ, ಈಗ ಅಥವಾ ಇವಾಗ ಅಂತ ತೊಗೊಂಡ್ರೆ ಮುಂದೆ ಏನಾಗುತ್ತೆ, ನಂತರ 15 ವರ್ಷಗಳ ನಂತರ ಅಂದರೆ ಎಕ್ಸ್ ಪ್ಲಸ್ 15 ಆಯಿತು. ಇದೇನಾಗುತ್ತೆ ಎಕ್ಸ್ ಪ್ಲಸ್ 15 ಸೇರಿಸ್ಕೊಳ್ಳೋಣ, 15. ಕವಿತಾಳ ವಯಸ್ಸಿನ 2ರಷ್ಟು ಆಗುತ್ತೆ, 2ರಷ್ಟು. ಓಕೆ, ಸೊ ಇಲ್ಲೇನಾಯಿತು, ಈಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡ್ಕೊಳ್ಳಿ. 2ರಷ್ಟು ಆಯಿತು ಅಂತ ಹೇಳಿದಾಗ ಎಕ್ಸ್ ಪ್ಲಸ್ 15ಕ್ಕೆ ನೀವು 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈಕ್ವಲ್ಸ್ ಇದಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿ 1 ಇಂಟು ಎಕ್ಸ್ ಪ್ಲಸ್ ನೋಡಿ 20 ಪ್ಲಸ್ 15 35 ಆಯಿತು. ಓಕೆ, ಸೊ ಇದೇನಾಗುತ್ತೆ ಎಕ್ಸ್ ಇಂಟು 2 ಎಕ್ಸ್ ಪ್ಲಸ್ 15 30 ಈಕ್ವಲ್ಸ್ ಎಕ್ಸ್ ಪ್ಲಸ್ 35. ಸೊ ಎಕ್ಸ್ನ ಈ ಕಡೆ ಕಳಿಸಿ 30ನ ಈ ಕಡೆ ಕಳಿಸಿ 2 ಎಕ್ಸ್ ಈ ಕಡೆ ಹೋದಾಗ ಮೈನಸ್ ಎಕ್ಸ್ ಆಯಿತು ಈಕ್ವಲ್ಸ್ 35 ಹಾಗೆ ಬರ್ಕೊಂಡಿದ್ದೀನಿ. ಇದು ಈ ಕಡೆ ಹೋದಾಗ ಮೈನಸ್ 30 ಆಯಿತು ಸ್ನೇಹಿತರೆ. 2 ಎಕ್ಸಲ್ಲಿ ಎಕ್ಸ್ ಹೋದರೆ ಎಕ್ಸ್ ಆಯಿತು, 35ರಲ್ಲಿ 30 ಹೋದರೆ 5 ಉಳಿತು. ಸೊ ಎಕ್ಸ್ ವ್ಯಾಲ್ಯೂ 5 ಆಯಿತು. ಅಂದರೆ ಈಗಿನ ಕವಿತಾಳ ವಯಸ್ಸು ಎಕ್ಸ್ ವ್ಯಾಲ್ಯೂ ಅಂದರೆ 5 ಆಯಿತು ಸ್ನೇಹಿತರೆ. ಸೊ ಹಾಗೆ ಸುಜಾತ ಅಂತ ಹೇಳಿದಾಗ ನೋಡಿ ಸುಜಾತನ ವಯಸ್ಸು ಎಷ್ಟು ಬರುತ್ತೆ, ಎಕ್ಸ್ ಪ್ಲಸ್ 20 ಇದೆ. ಸೊ
5 + 20 25 ಆಯಿತು. ಸೊ ಸುಜಾತಂದು ಬಂದು 25, ಕವಿತಾ ಬಂದು 5 ವರ್ಷ ಆಗಿರುತ್ತೆ ಸ್ನೇಹಿತರೆ. ಸೊ ಈ ರೀತಿ ನಾವು ತೊಗೊಳ್ಬೇಕಾಗುತ್ತೆ. ಅಂದರೆ 15 ವರ್ಷಗಳ ನಂತರ ಅಂದಾಗ ಕೂಡ್ಕೊಳ್ತೀವಿ, ಹಿಂದೆ ಎಂದಾಗ ಮೈನಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಒಂದು ಸ್ಕೂಟರ್ನ ಮಾರಿಸಿದ್ದಕ್ಕಾಗಿ ಓರ್ವ ದಲ್ಲಾಳಿಯು 750 ರೂಪಾಯಿನ ತೊಗೊಳ್ತಾನೆ. ಅಂದರೆ ದಲ್ಲಾಳಿ ಎಷ್ಟಾಯ್ತು ಇಲ್ಲಿ? 750. ಎಷ್ಟಕ್ಕೆ ಮಾರಿದ ಬೆಲೆ? 15,000. ಅಂದರೆ ಸ್ನೇಹಿತರೆ, ದಲ್ಲಾಳಿ ದರವನ್ನು ಕಂಡುಹಿಡಿಬೇಕು. ಅಂದರೆ 15,000 ರೂಪಾಯಿಗೆ 750 ರೂಪಾಯಿ ದಲ್ಲಾಳಿ ತೊಗೊಂಡ್ರೆ, 15,000ಕ್ಕೆ 750 ರೂಪಾಯಿ ದಲ್ಲಾಳಿ ತೊಗೊಂಡ್ರೆ 100ಕ್ಕೆ ಎಷ್ಟಾಯಿತು? ಶೇಕಡ ಕಂಡುಹಿಡಿಬೇಕು. 100ಕ್ಕೆ ಎಷ್ಟಾಯಿತು ಅಂತಕ್ಕಂಥ. ಸೊ ಇಲ್ಲಿ 2 ಕ್ಯಾನ್ಸಲ್ ಆಯಿತು, ಈ 0 ಕ್ಯಾನ್ಸಲ್ ಆಯಿತು. 15 1 15, 15 5 75. ಸೊ 5% ದಲ್ಲಾಳಿ ದರ ಇರ್ತಕ್ಕಂಥದ್ದು. ಆಪ್ಷನ್ 2.